ಹೇಳ ಈಗ ನನ್ಗೆ ಯಾವಾಗ ನನ್ ದರಿದ್ರ ಹೆಂಗಿರುತ್ತೆ ಅಂತ ಹೇಳಿದ್ರೆ ನನ್ ಸ್ಟಡೀಸ್ ಅಲ್ಲೂ ಹಂಗೆ ಆಯ್ತು. 10th ಓದಾಗೂ ನಂದೇ ಸಿಲೆಬಸ್ ಚೇಂಜ್, ಫಸ್ಟ್ PUC ಅಲ್ಲೂ ನಂದೇ ಸಿಲೆಬಸ್ ಚೇಂಜ್, ಸೆಕೆಂಡ್ PUC ಅಲ್ಲೂ ನಂದೇ ಚೇಂಜ್. ಯಾವಾಗ ನಾನು ಎಂಟರ್ ಆಗ್ತೀನಿ ಅವಾಗ ಚೇಂಜ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸಿಲೆಬಸ್ ಡಿಗ್ರಿಯಲ್ಲೂ ನಂದೇ ಸಿಲೆಬಸ್ ಚೇಂಜ್ ಆಯ್ತು. ಈಗ ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ಏನೋ ಒಂದ್ ಮಾಡ್ಕೊಡೋಣ ಅನ್ಕೊಂಡ್ರೆ ಕೆಲ್ಸಕ್ಕೆ ಹೋಗ್ತಾರೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಒಂಚೂರು ಯೂಟ್ಯೂಬ್ ಅಲ್ಲಿ ಹೆಸರು ಮಾಡ್ಕೊಡೋಣ ಅನ್ಕೊಂಡ್ರೆ ಇಲ್ಲೂ ಸಿಲೆಬಸ್ ಚೇಂಜ್ ಮಾಡಿದಾರೆ. 4 hours ವಾಚ್ ಅವರ್ ಇದು 8 hours ವಾಚ್ ಅವರ್ ಮಾಡಿದಾರೆ. ಯಪ್ಪ ಯಾವಾಗ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೋಡಿದ್ರೆ 10 millions ಇರೋದನ್ನ 20 millions. ಯಪ್ಪ ಸೊ ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನ್ ಮಾಡ್ಬೇಕು, ನೆಟ್ಟಿಗಿರೋ ವಿಡಿಯೋಸ್ ಇದಾಗ್ತಿಲ್ಲ. ನಿಂದ ಇಂಟರ್ನಲ್ ಮತ್ತೆ ಕಾಲೇಜಲ್ಲಿ ಇದ್ರಲ್ಲೆಲ್ಲ ಮಾರ್ಕ್ಸ್ ಚೆನ್ನಾಗಿ ಬಂದಿತ್ತಾ? ನಂದೇ ಟಾಪ್. ಸೊ ಇದ್ರಲ್ಲೂ ಹಂಗೆ ಅನ್ಕೊಂಡು ಕಂಟಿನ್ಯೂ ಮಾಡಷ್ಟೇ. 82-92%. ಸೊ ಅದೇ ತರ ಇದೆ ಅನ್ಕೊಂಡು ಕಂಟಿನ್ಯೂ ಮಾಡು. ಬಾ ಸ್ಟಾರ್ಟ್ ಮಾಡೋಣ ವಿಡಿಯೋಸ್.